ಈಗಾಗಲೇ ಒಂದು ವಾರದಿಂದ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ರೈತರು ಕಬ್ಬಿನ ಬೆಲೆ ನಿಗದಿಪಡಿಸುವಂತೆ 3,500 ರೂಪಾಯಿನ ಘೋಷಿಸಬೇಕಂತೆ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಈ ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಕಣ್ಣು ತೆಗಿತಾ ಇಲ್ಲ, ಮಲಗಿಬಿಟ್ಟಿದ್ದಾರೆ. ಈ ಸರ್ಕಾರಕ್ಕೆ ಮೂರು ಬಿಟ್ಟ ಸರ್ಕಾರ ಅಂತ ಹೇಳ್ಬೋದು, ಮಾನ ಮರ್ಯಾದೆ ನಾಚಿಕೆ ಇಲ್ಲದ ಸರ್ಕಾರ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆ ಉಸ್ತುವಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸ್ತಿಲ್ಲ. ಯಾಕಂದ್ರೆ ಅವರು ಸುಮಾರು 4-5 ಫ್ಯಾಕ್ಟ್ರಿಗಳಿದಾವ. ರೈತರ ಬಗ್ಗೆ ಒಂದು ಕಿಂಚಿತ್ತು ಅವರಿಗೆ ಕಳಕಳಿ ಇಲ್ಲ ಅಂತ ಈ ಮೂಲಕ ನಮ್ಗೆ ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣವತಿಯಿಂದ ನಾಳೆ ಇವತ್ತು ಸಂಜೆವರೆಗೆ ಏನಾದ್ರು ಘೋಷಣೆ ಮಾಡದೇ ಇದ್ರೆ ನಾಳೆ ರಾಜ್ಯಾದ್ಯಂತ ಬಂದ್ ಕರೆ ಮಾಡೋದಕ್ಕೆ ಕನ್ನಡಿಗರ ಶಕ್ತಿ, ರೈತರ ಶಕ್ತಿ ನಮ್ಮನ್ನು ತೋರಿಸಬೇಕಾಗುತ್ತೆ. ಕೂಡಲೇ ಸಂಜೆ ಒಳಗೆ ರೈತರ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಒಂದು ವಾರದಿಂದ ರೈತರ ಹೋರಾಟ ನಡೆದಿದ್ದಕ್ಕ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲಾ ರಾಜಕಾರಣಿಗಳಾಗಿರ್ಬೋದು, ತಾವೆಲ್ಲ ನೋಡ್ಕೊಂತು ಕಣ್ಣು ಮುಚ್ಕೊಂಡು ಕುಂತಿದ್ರಿ ಅಂತ ನಾವು ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಸುಮಾರು ಒಂದು ವಾರದಿಂದ ಹೋರಾಟ ನಡೆದ್ರು ಕೂಡ ಯಾರು ಆ ಕಬ್ಬಿಗೆ ಬೆಲೆನೇ ಇಲ್ಲ, ಆ ಥರ ಮಾಡಿಬಿಟ್ಟಿದ್ರಿ. ನಿಮ್ಮ ಫ್ಯಾಕ್ಟ್ರಿಗಳು ನೀವು ನಡೆಸಬೇಕಾದ್ರೆ ರೈತರು ಕಬ್ಬು ಕೊಟ್ರೆ ನಿಮ್ಮ ಫ್ಯಾಕ್ಟ್ರಿ ನಡೀತಾವ. ರೈತರು ಕಬ್ಬು ಕೊಡ್ಲಿಲ್ಲ ಅಂದ್ರ ನಿಮ್ಮ ಫ್ಯಾಕ್ಟ್ರಿ ಹೆಂಗ್ ನಡಿಬಹುದು? ನಾವು ಕೇಳ್ಕೊಬೇಕಾಗ್ತಿದೆ. ಯಾಕಂದ್ರ ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ಫ್ಯಾಕ್ಟ್ರಿ ಅದಾವ. ಎಲ್ಲಾ ರಾಜಕಾರಣಿಗಳು ಫ್ಯಾಕ್ಟ್ರಿಗಳು ಇದ್ದು ಕೂಡ ನೀವು ಏನು ಕಬ್ಬಿಗೆ ಬೆಲೆನೇ ಇಲ್ಲ ಅಂತ ಕಚ್ಚರಾ ರೇಟ್ ಅನ್ನು ಕೂಡ ಮಾಡಿದ್ರಿ. ಏನು ಬೆಳಗಾವಿ ಶಾಸಕರಾಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಎಲ್ಲ ಫ್ಯಾಕ್ಟ್ರಿ ಮಾಲಕರಿಗೆ ನಾನು ಮಾತಾಡ್ಕೊಂಡು ಆಮೇಲೆ ಮಾತಾಡ್ತೇನೆ ಅಂತೇಳಿ. ಮತ್ತು ನಿಮ್ದು ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿ ಕಿಲಿ ಹಾಕೊಂಡು ಮನೆಯಲ್ಲಿ ಹೋಗಿರಲ್ಲ, ನೀವು ರಾಜೀನಾಮೆ ಕೊಟ್ಟು ಮನೆಯಾಗ ಕುಂತ್ಕೊಳ್ಳಿ. ನಿಮ್ಗೆ ಮಾತಾಡಕ್ ತಾಕತ್ತಿಲ್ಲ ಅಂದ್ರೆ ಯಾಕೆ ರಾಜಕಾರಣಿಗೆ ಒಳಗೆ ಬರ್ತಾ ಇದ್ರಿ? ನೀವು ಜನರನ್ನ ಓಟು ತಗೊಂಡು ಜನರ ಹಿಂದಿರ್ಬೇಕನ್ನುವಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಬೆಳಗಾವಿ ಶಾಸಕರಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ, ನೀವು ಏನೋ ಬಾಯಿ ಬಿಡ್ತಾ ಇಲ್ಲ. ನೀವು ಇದ್ದಂತ ಜಿಲ್ಲಾಧಿಕಾರಿ ಅವ್ರ ಮೇಲೆ ಹಾಕ್ತಿರಿ. ನಾವೇನಿದ್ದು ಜಿಲ್ಲಾಧಿಕಾರಿ ಅವ್ರಿಗೆ ಹೇಳ್ಬಿಟ್ಟಿದೀವಿ ಅಂತ ಹೇಳ್ತೀರಿ. ಜಿಲ್ಲಾಧಿಕಾರಿ ಅವ್ರಿಗೆ ಹೇಳ್ಬೇಕಾದ್ರು ನೀವು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಯಾಕಾಗಿದ್ದೀರಿ? ಬೆಳಗಾವಿ ಜಿಲ್ಲೆ ದೊಡ್ಡ ಉಸ್ತುವಾರಿ ಮಂತ್ರಿ ಆಗಿ ರೈತರಿಗೆ ಅನ್ಯಾಯ ಆದ್ರೂ ಕೂಡ ನೀವು ಧ್ವನಿ ಹತ್ತಾ ಇಲ್ಲ ಅಂದ್ರೆ ಏನು ಕಾರಣ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮುಂದಿನ ತೀರ್ಮಾನದಲ್ಲಿ ನೀವೇನಾದ್ರೂ ಓಟ್ ಬೇಡಕ್ ಬಂದ್ರ ನಿಮ್ಮನ್ನ ಜನ ಲೋಟ್ ಕೊಡುವಂತ ಕೆಲಸ ಮಾಡ್ತಾರೆ. ಯಾವ್ದು ಕಾರಣಕ್ಕೆ ನಿಮ್ಮನ್ನ ಓಟ್ ಕೊಡೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನ ಲೋಟ್ ಕೊಟ್ಟು ಕಳಿಸುವಂತ ಕೆಲಸ ಮಾಡ್ಬೇಕಾಗ್ತಿದೆ. ಇಡೀ ರಾಜ್ಯದ ಕನ್ನಡಿಗರು, ಇಡೀ ರಾಜ್ಯದ ರೈತರು ನಿಮ್ಮನ್ನೆಲ್ಲ ತಕ್ಕ ಪಾಠ ಕಲಿಸ್ತಾ ಇದ್ದಾರೆ. ನೀವು ವಿಚಾರ ಮಾಡ್ಕೊಳ್ಳಿ.